ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಇಸ್ ಚರಣ್. ಆಪ್ಷನ್ ಬೈಯಿಂಗ್ ಸೀರೀಸ್ ಪಾರ್ಟ್ 3. ಓಕೆ, 2 ಪಾರ್ಟ್ ಮಾಡಿದ್ದೀವಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೋಬೋದು ಫಸ್ಟಿಂದ. ಯಾಕಂದರೆ ಈ ಸೀರೀಸ್ ಅನ್ನೋದು ನೀವು ಕಂಪ್ಲೀಟಾಗಿ ಫಸ್ಟು 6 ನೋಡಿದ್ರೆ ಮಾತ್ರ ಕ್ಲಿಯರಾಗಿ ಅರ್ಥ ಆಗುತ್ತೆ ಆಪ್ಷನ್ ಬೈಯಿಂಗ್ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂತ. ಇವಾಗ ಆಲ್ರೆಡಿ 2 ಮಾಡಿದ್ದೀವಿ ಸಪೋರ್ಟ್ ರೆಸಿಸ್ಟೆನ್ಸ್ವರೆಗೂ. ಅದಕ್ಕೆ ಟೆಕ್ನಿಕಲಾಗಿ ಸ್ವಲ್ಪ ಪಾಯಿಂಟ್ಸು ತೋರಿಸಿ ಹೇಳಿದ್ವಿ, ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೋಡ್ಕೊಳ್ಳಿ. ಇದು 3ನೇದು, ಅದಕ್ಕಿಂತ ಅಡ್ವಾನ್ಸ್. ಓಕೆ, ಅದು 2 ಸೀರೀಸ್ ಇದಲ್ಲ, ಅದಕ್ಕಿಂತ ಅಡ್ವಾನ್ಸ್. ಇನ್ನು ಬರೋದು ಇದಕ್ಕಿಂತ ಅಡ್ವಾನ್ಸ್ ಬರ್ತವೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಕಲ್ತ್ಕೋಬೇಕನ್ನೋರು ಈ ವಿಡಿಯೋ ನೋಡಿದ್ಮೇಲೆ ಕಂಪಲ್ಸರಿ ಒಂದು ಬುಕ್ ತಗೋಬೇಕು. ನೀವು ಒಂದು ಬುಕ್ ತಗೊಂಡು ನಾನು ಏನು ವರ್ಕ್ ಕೊಡ್ತೀನಿ ಅದನ್ನು ನೀವು ಬ್ಯಾಕ್ ಟೆಸ್ಟ್ ಬರೀಬೇಕು. ಓಕೆ, ಬ್ಯಾಕ್ ಟೆಸ್ಟ್ ಬರ್ಕೋಬೇಕು. ಪ್ರತಿದಿನ ಲೈವಲ್ಲಿ ಚೆಕ್ ಮಾಡಬೇಕು. ಅದನ್ನು ಬ್ಯಾಕ್ ಟೆಸ್ಟ್ ಬರ್ಕೋಬೇಕು, ಲೈವಲ್ಲಿ ಚೆಕ್ ಮಾಡ್ಕೋಬೇಕು. ಎಷ್ಟು ಜನ ಬ್ಯಾಕ್ ಟೆಸ್ಟ್ ಬರೀತಾರೆ ನೋಡಿ. ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಯಾವ ಥರ ನೋಡ್ಬೇಕನ್ನೋದು ಅಡ್ವಾನ್ಸ್ ಎಲ್ಲ ಹೇಳ್ಕೊಡ್ತೀನಿ ನಾನು. ಓಕೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬ್ಯಾಕ್ ಟೆಸ್ಟ್ ಬರೀರಿ. ಯಾರ್ಯಾರು ಬ್ಯಾಕ್ ಟೆಸ್ಟ್ ಬರ್ದಿರಾ ಆ ರಿಪೋರ್ಟ್ ನಾನು ಯಾವ ಥರ ಅಂತ ಹೇಳ್ತೀನಿ. ಅದು ಬರೆದಾದ್ಮೇಲೆ ಈ ನಂಬರ್ಗೆ ಸೆಂಡ್ ಮಾಡಿ. ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಆಮೇಲೆ ನೋಡೋಣ, ಒಂದು ವೀಡಿಯೋ ಮಾಡೋಣ. ಓಕೆ, ಇವಾಗ ಆಪ್ಷನ್ ಬೈಯಿಂಗ್ ಸೀರೀಸಲ್ಲಿ 3 ಮಾಡಬೇಕಂದ್ರೆ ಫಸ್ಟ್ ನಾವೇನೇನು ಮಾಡಿದ್ವಿ ಅಂದರೆ ಮಾರ್ಕೆಟ್ ಬೇಸಿಕ್ಸ್ ಮಾಡಿದ್ವಿ. ಅದಾದಮೇಲೆ ಟ್ರೆಂಡ್ ಪಾಯಿಂಟ್ ನಂಬರ್ 1 ಫಸ್ಟ್ ಸೀರೀಸು ಟ್ರೆಂಡ್ ಯಾವ ಥರ ನೋಡ್ಕೋಬೇಕು ಅಂತ. ಸೆಕೆಂಡು ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಹಾಕ್ಕೋಬೇಕು ಅಂತ. ಓಕೆ, ಇದಾದಮೇಲೆ ಇದು 3ನೇದು SGX. ಓಕೆ, ಎಸ್ ಜಿ ಎಕ್ಸ್ ಅಂದರೆ ಏನಂದರೆ ಸ್ವಲ್ಪ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರಲ್ಲ. ಯಾಕಂದರೆ ನಾನು ಫಸ್ಟೇ ಹೇಳಿದ್ದೀನಿ, ತುಂಬ ಬಿಗಿನರ್ಸ್ನ ಮೈಂಡಲ್ಲಿ ಇಟ್ಕೊಂಡೇ ಇದು ಮಾಡ್ತಾ ಇರೋದು ಅಂತ. SGX ನಮಗೆ ಗೊತ್ತು ಅಂದರೆ ನೋ ಪ್ರಾಬ್ಲಮ್. ಗೊತ್ತಿಲ್ಲದಿರೋರಿಗೆ ಗಿಫ್ಟ್ ನಿಫ್ಟಿ ಅಂತಾರೆ. ಅದನ್ನು ನೋಡಿ ನಿಮ್ಮ ವಾಚ್ ಲಿಸ್ಟ್, ಇಲ್ಲಿ ವಾಚ್ ಲಿಸ್ಟ್ ಇರುತ್ತಲ್ಲ, ಇದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಯಾವ ಥರ ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲೊಂದು ಪ್ಲಸ್ ಸಿಂಬಲ್ ಕಾಣುತ್ತೆ ನಿಮಗೆ ನಿಮ್ಮ ವಾಚ್ ಲಿಸ್ಟಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಲಿಸ್ಟ್ ಬರುತ್ತೆ. ಓಕೆ, ಈ ಲಿಸ್ಟಲ್ಲಿ ಇದನ್ನು ಟೈಪ್ ಮಾಡಿ. ಇಲ್ಲೊಂದು ಹೆಸರು ಬರುತ್ತೆ ನೋಡಿ, ಇದನ್ನು ಟೈಪ್ ಮಾಡಿ. ಓಕೆ, ಇದನ್ನು ಟೈಪ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಮಾಡಿದ್ರೆ ಟೈಪ್ ಮಾಡಿದ್ರೆ ವಾಚ್ ಲಿಸ್ಟಲ್ಲಿ ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಪ್ಲಸ್ SGX ಅಂದರೆ ನಮ್ಮ ನಿಫ್ಟಿ ಫ್ಯೂಚರ್ಸ್. ಓಕೆ, ಇದು ಸ್ವಲ್ಪ ಬ್ರೇಕ್ ತೊಗೊಂಡು ರನ್ ಆಗ್ತಾನೇ ಇರುತ್ತೆ ಕಂಪ್ಲೀಟಾಗಿ. ನೀವು ಬೆಳಗ್ಗೆ 6:27 ಮಾರ್ನಿಂಗ್ ಈ ಟೈಮಲ್ಲಿ ನೋಡಿದ್ರೆ ನಿಮಗೆ ಇದು ಮಾರ್ಕೆಟ್ ಓಪನ್ ಆಗುತ್ತೆ. ಇದನ್ನು ಎಷ್ಟು ಜನ ನೋಡ್ತೀರಾ, ಇವಾಗ ಬ್ಯಾಕ್ ಟೆಸ್ಟ್ ಹೇಳಿದ್ನಲ್ಲ ಅದನ್ನು ಬರ್ಕೊಳ್ಳಿ. ಬೆಳಗ್ಗೆ 6:30. ಓಕೆ, ಅದು 27 ಓಪನ್ ಆಗುತ್ತೆ. ನೀವು 6:30, 6:05 ಇಲ್ಲ 7 ಬೆಳಗ್ಗೆ 7 ಗಂಟೆ ಒಳಗಡೆ ಅದು ಪ್ಲಸ್ಸಲ್ಲಿ ರನ್ ಆಗ್ತಿದೆಯಾ ಮೈನಸಲ್ಲಿ ರನ್ ಆಗ್ತಿದೆಯಾ ಅಂತ ನೋಡಿ. ಆ ಪ್ಲಸ್ ಮೈನಸ್ ಎಲ್ಲಿ ನೋಡಬೇಕಂದ್ರೆ ಇಲ್ಲಿ ಚೇಂಜಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವಾಗ ನಮ್ಮ SGX ಬಂದು 146 ಪಾಯಿಂಟ್ಸ್ ಗ್ರೀನಲ್ಲಿದೆ. ಇದನ್ನು ಬರ್ಕೊಳ್ಳಿ, ಯಾವ ಡೇಟ್ಗೆ ಪ್ಲಸ್ ಇತ್ತಾ ಮೈನಸ್ ಇತ್ತಾ ಅಂತ. ಓಕೆ, ಇದನ್ನು ಬರ್ಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಇದು ಫಸ್ಟು ಬರ್ಕೋಬೇಕು ನೀವು. ಏನು ಕ್ಲಾರಿಟಿ ಬರುತ್ತೆ, ಇದು ನಾವು ಯಾಕೆ ಬರ್ಕೋಬೇಕು ಅಂದರೆ ಇದನ್ನು ನೋಡಿ. ಇದನ್ನು ಮಾಡೋದ್ರಿಂದ ನಿಮ್ಗೆ ಏನೇನು ಉಪಯೋಗ ಆಗುತ್ತೆ ಅಂದರೆ, ಇಲ್ಲಿ ಸ್ವಲ್ಪ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ನೀವು ಮಾರ್ಕೆಟ್ ಟ್ರೆಂಡನ್ನ ಐಡೆಂಟಿಫೈ ಮಾಡ್ಕೋಬೋದು ಫಸ್ಟೇ. ಅಂದರೆ ಇವತ್ತು ಮಾರ್ಕೆಟ್ ಯಾವ ಕಡೆ ಇರುತ್ತೆ ಅನ್ನೋ ಟ್ರೆಂಡ್ ಐಡೆಂಟಿಫೈ ಮಾಡ್ಕೋಬೋದು. ಓಕೆ, ಇದು ಹೇಳಿದ್ದೀನಲ್ಲ 6:30 to 7 ಈ ಟೈಮಲ್ಲಿ ನೀವು ಬ್ಯಾಕ್ ಟೆಸ್ಟ್ ಬರ್ಕೊಳ್ಳಿ. ಅದು ಎಲ್ಲಿ ಓಪನ್ ಆಗ್ತಿದೆ ಅಂತ ಬರ್ಕೊಳ್ಳಿ. ಓಕೆ, ಇದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ ನಮ್ಮ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತಾ ಫ್ಲ್ಯಾಟ್ ಓಪನ್ ಆಗುತ್ತಾ ಅಂತ ಫಸ್ಟೇ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮ ಲೆವೆಲ್ಸ್ ಏನಾದರೂ ಇದ್ದರೆ ಮಾಡಿಫೈ. ಈಗ ನೀವು ಟೆಲಿಗ್ರಾಮಲ್ಲಿ ಒಂದ್ಸಲಿ ನೋಡಿರ್ತೀರ, ನಿನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಲೆವೆಲ್ಸ್ ಇಸ್ ಮಾಡಿಫೈಡ್ ಅಂತೇಳಿ ಹಾಕ್ಬಿಟ್ಟು ಮತ್ತೆ ಹೊಸ ಲೆವೆಲ್ಸು ಸ್ಕ್ರೀನ್ಶಾಟ್ ಬಂದಿರ್ತಾವೆ ನಿಮಗೆ. ಟೆಲಿಗ್ರಾಮಲ್ಲಿ ಇರೋರು ಗೊತ್ತಿರುತ್ತೆ. ಆ ಟೆಲಿಗ್ರಾಮ್ ಜಾಯ್ನ್ ಆಗಬೇಕಂದ್ರೆ ಈ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಬರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಏನಾದರೂ ಇದ್ದರೆ ಲೈವಲ್ಲಿ ಸಪೋರ್ಟಿಂಗ್ ಇರುತ್ತೆ ಅದು. ಓಕೆ, ಇವಾಗ ಇಲ್ಲಿ ನೋಡಿಕೊಂಡ್ರೆ ನೀವು ಲೆವೆಲ್ಸ್ನ ಮಾಡಿಫೈ ಮಾಡ್ಕೋಬೋದು, ಟ್ರೆಂಡನ್ನ ಫೈಂಡ್ ಔಟ್ ಮಾಡ್ಕೋಬೋದು, ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ತಿಳ್ಕೊಬೋದು. ಇಷ್ಟೇ ಅಲ್ಲ, ಇದರಿಂದ ಇನ್ನೂ ತುಂಬ ಉಪಯೋಗಗಳಿದೆ. ಏನಂದರೆ ನೀವು ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಬೇಕು ತಿಳ್ಕೊಬೋದು. ಮಾರ್ಕೆಟ್ ಇವತ್ತು ಅಪ್ ಟ್ರೆಂಡ್ ಇರುತ್ತಾ ಡೌನ್ ಟ್ರೆಂಡ್ ತಿಳ್ಕೊಬೋದು. ಇವತ್ತು ಮಾರ್ಕೆಟ್ ಬೈಯಿಂಗ್ ಕಡೆ ಬೈಯರ್ ಇಂಟ್ರೆಸ್ಟೆಡ್ ಇದ್ದಾರಾ ಸೆಲ್ಲರ್ ಇಂಟ್ರೆಸ್ಟೆಡ್ ಇದ್ದಾರಾ ತಿಳ್ಕೊಬೋದು. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಮಾರ್ಕ್ ಮಾಡ್ಕೋಬೇಕು ತಿಳ್ಕೊಬೋದು. ಅರ್ಥ ಆಯ್ತಲ್ಲ. ಇವತ್ತು ಮಾರ್ಕೆಟ್ ಟ್ರೆಂಡಿಂಗ್ ಇರುತ್ತಾ ಸೈಡ್ವೇಸ್ ಇರುತ್ತಾ ತಿಳ್ಕೊಬೋದು. ಇದು ಎಲ್ಲನೂ ನೀವು SGXನ ಫಾಲೋ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಯಾವ ಥರ ತಿಳ್ಕೊಬೇಕು ಸರ್ ಅಂದರೆ, ಫಸ್ಟ್ ಈ ಬ್ಯಾಕ್ ಟೆಸ್ಟ್ ಏನು ಬ್ಯಾಕ್ ಟೆಸ್ಟ್ ಕೊಟ್ಟಿದ್ದೀನಿ ಇದನ್ನು ನೀವು ಕಂಪ್ಲೀಟ್ ಮಾಡಿ. ಈ ಬ್ಯಾಕ್ ಟೆಸ್ಟ್ ಅನ್ನೋದು ನೀವು ಕಂಪ್ಲೀಟ್ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಸೀರೀಸ್ ಮತ್ತು ನೆಕ್ಸ್ಟ್ ಸಾಟರ್ಡೆ
ಓಕೆ, ನೆಕ್ಸ್ಟ್ ಸ್ಯಾಟರ್ಡೇಗೆ ನಮಗೆ 5 ಡೇಸ್ ವರ್ಕಿಂಗ್ ಡೇಸ್ ಬರ್ತವೆ. 5 ಡೇಸು ಬ್ಯಾಕ್ ಟೆಸ್ಟ್ ಬರೀರಿ. ಯಾವತ್ತು ಮಾರ್ಕೆಟ್ 7 ಮಾರ್ನಿಂಗ್ 7 AM 7 ಗಂಟೆಗೆ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ, ಪ್ಲಸ್ಸಲ್ಲಿದೆ ಮೈನಸಲ್ಲಿದೆಯಾ ಅಂತ ಬ್ಯಾಕ್ ಟೆಸ್ಟ್ ಬರೀರಿ. ಇವ್ರು ಯಾರ್ಯಾರು ನೀವು ಬ್ಯಾಕ್ ಟೆಸ್ಟ್ ಬರೀತೀರಾ ಅಷ್ಟು ಜನ ಇಲ್ಲೊಂದು ವಾಟ್ಸಪ್ ನಂಬರ್ ಬರುತ್ತೆ. ಇನ್ ಕೇಸ್ ನಂಬರ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡ್ಕೊಳ್ಳಿ, 9742639277. ಓಕೆ, ಈ ನಂಬರ್ಗೆ ನೀವು ಬರೆದಿರೋ ವಾಟ್ಸಪ್ಪು ಪ್ಲಸ್ ನಿಮ್ಮ ನೇಮು, ನನ್ನ ಹೆಸರು ಇದು, ನಾನು ಇದನ್ನು ಬ್ಯಾಕ್ ಟೆಸ್ಟ್ ಬರೆದಿದ್ದೀನಿ ಸರ್ ಅಂತ ಕಳಿಸಿ. ಯಾರು ಕಳಿಸ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡೋಣ. ಅವ್ರಿಗೆ ಮಾತ್ರ ಅದರಲ್ಲಿ ಕೀ ಪಾಯಿಂಟ್ಸ್ ಬಗ್ಗೆ ಹೇಳಿದ್ವಲ್ಲ ಅಷ್ಟು 7-8 ಬಿಫೋರ್ ಮಾರ್ಕೆಟ್ ನಮ್ಗೆ ತಿಳ್ಕೊಬೋದು. ಅದು ಯಾವ ಥರ ಅನ್ನೋದು ಒಂದು ವೀಡಿಯೋ ಮಾಡಿ ನೋಡೋಣ, ಸಪೋರ್ಟ್ ಮಾಡೋಣ. ಯಾಕಂದರೆ ಇಂಟ್ರೆಸ್ಟ್ ಇರೋ ಪೀಪಲ್ಸ್ಗೆ ಸಪೋರ್ಟ್ ಮಾಡಬೇಕು ಅಲ್ವಾ, ಅದಕ್ಕೆ ಸಪೋರ್ಟ್ ಮಾಡೋಣ. ನಿಮ್ಮ ಹೆಸರು ಸಮೇತ ಅದಕ್ಕೆ ಬ್ಯಾಕ್ ಟೆಸ್ಟ್ ಬರೆದು ಕಳಿಸಿ ವಿತ್ ಡೇಟ್. ಇವತ್ತು ಡೇಟು ನೀವು ನೋಡ್ತಾ ಇರೋ ಟೈಮಿಂಗ್ ಯಾವ ಟೈಮ್ಗಿದೆ, ಈ ಟೈಮು ಇದನ್ನೆಲ್ಲ ಬರೆದು ಕಳಿಸಿ. ಬಿಫೋರ್ ಮಾರ್ಕೆಟ್, ಓಕೆ, ಬಿಫೋರ್ ಮಾರ್ಕೆಟೇ ಕಳಿಸ್ಬೇಕು. ಯಾಕೆ ಬಿಫೋರ್ ಮಾರ್ಕೆಟ್ ಅನ್ನೋದು ನೆಕ್ಸ್ಟ್ ಇಂಟ್ರೆಸ್ಟೆಡ್ ಪೀಪಲ್ಸ್ಗೆ ನೆಕ್ಸ್ಟ್ ಹೇಳ್ತೀನಿ. ನಾನು ತುಂಬ ಕತೆ ಇದೆ ಅದ್ರದ್ದು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಫಸ್ಟ್ ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೀನಿ, ಇನ್ನು ಮುಂದೆ ಬರೋದೆಲ್ಲ ತುಂಬ ಅಡ್ವಾನ್ಸ್ ಇರ್ತವೆ ಮಾಡಬೇಕು ಅಂತ. ಯಾಕಂದರೆ ನೀವು BN Grow ಅಲ್ಲಿ ಶಾರ್ಟ್ಸ್ ನೋಡಿರ್ತೀರ, ಇಲ್ಲ BN Grow ಅಪ್ಡೇಟ್ಸ್ ನೋಡಿರ್ತೀರ. ಬೆಳಿಗ್ಗೆ 9:15 ಮುಂಚೆನೇ ಕೆಲವೊಂದು ಸಲ ಅಪ್ಡೇಟ್ ಬಂದುಬಿಟ್ಟಿರ್ತವೆ ಯಾವ ಕಡೆ ಇರಬೇಕು ಅಂತ. 9:15 9:20 ಒಳಗಡೆ ಕಾಲೇ ಬಂದುಬಿಡುತ್ತೆ, ಟಾರ್ಗೆಟ್ಸ್ ಕೂಡ ಬಂದುಬಿಡ್ತವೆ. ಯಾಕೆ ಬಂದುಬಿಡುತ್ತೆ ಅನ್ನೋದು ಮುಂದೆ ಹೇಳ್ಕೊಡ್ತೀನಿ ನಾನು. ಇದೆಲ್ಲ ತುಂಬ ಇಂಪಾರ್ಟೆಂಟ್. ಆಪ್ಷನ್ ಬೈಯಿಂಗ್ ಮಾಡಬೇಕು ನೀವು ಅಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇದು ಆಪ್ಷನ್ ಸೀರೀಸ್ 3 ಅಲ್ವಾ, ಇಲ್ಲಿಂದ ನಿಮಗೆ ಇಂಟ್ರೆಸ್ಟೆಡ್ ಪೀಪಲ್ಸ್ಗೆ ಪೆನ್ನು ಪೇಪರ್ ಇದ್ರೇ ಕೆಲಸ ಆಗೋದು. ಬುಕ್ ತೊಗೊಂಡು ಕೂತ್ಕೊಳ್ಳಿ, ನಾನು ಹೇಳಿದ್ದನ್ನು ಬ್ಯಾಕ್ ಟೆಸ್ಟ್ ಬರೀರಿ, ನೋಡಿ ನಿಮ್ಗೇನಾದರೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿ. ಯಾಕಂದರೆ ಇನ್ನು ಮುಂದೆ ಬರೋ ನೆಕ್ಸ್ಟ್ 4 ಸೀರೀಸ್, ಇನ್ನೂ 3 ಸೀರೀಸ್ ಇದಕ್ಕಿಂತ ಇನ್ನೂ ಅಡ್ವಾನ್ಸ್ ಇರ್ತವೆ, ಅದಕ್ಕೆ ಮಾಡಿ. ಪ್ಲಸ್ ಇನ್ನೊಂದು ಏನಂದರೆ ಒಂದಕ್ಕೊಂದು ಲಿಂಕು ಇರುತ್ತೆ. ಈಗ SGX ಏನಾಯಿತು, ಈ ವಿಡಿಯೋ ಇನ್ನು ನೆಕ್ಸ್ಟ್ ಬರೋ ವಿಡಿಯೋಕ್ಕೆ ಈ ವಿಡಿಯೋಗೆ ಲಿಂಕ್ ಇರುತ್ತೆ, ಆಮೇಲೆ ಇನ್ನೊಂದು ವಿಡಿಯೋಗೆ ಇದಕ್ಕೆ ಲಿಂಕ್ ಇರುತ್ತೆ. ಆ ಥರ ಎಲ್ಲ ಲಿಂಕು ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದಕ್ಕೆ ಎಲ್ಲ ಬ್ಯಾಕ್ ಟೆಸ್ಟ್ ಬರೆದು ನಿಧಾನಕ್ಕೆ ನೀವು ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾರೋ ಏನೋ ಹೇಳಿದ್ರಂತ ಮಾಡಬಾರ್ದು. ನೀವು ನಿಧಾನಕ್ಕೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬಿಫೋರ್ ಮಾರ್ಕೆಟ್ ಇವತ್ತು ಮಾರ್ಕೆಟಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ. ಓಕೆ, ಆವಾಗ ನಾನು ಈ ಸೀರೀಸ್ ಮಾಡೋದಕ್ಕೆ ನನಗೂ ಒಂದು ಏನಾದರೂ ಯೂಸ್ ಆಗುತ್ತೆ, ಯಾರಿಗೂ ಒಬ್ರಿಗೊಬ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಒಂದು ಸಮಾಧಾನ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಇರೋರು ಇವಾಗ ಹೇಳಿರೋ ಬ್ಯಾಕ್ ಟೆಸ್ಟ್ನ ಬರೀರಿ, ಬರೆದು ಆ ನಂಬರ್ಗೆ ರಿಪೋರ್ಟ್ ಕಳಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸೀರೀಸಲ್ಲಿ ಸಿಗೋಣ. ಇನ್ನೊಂದ್ಸಲ ಆ್ಯಡ್ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ ನೋಡ್ಕೊಳ್ಳಿ, ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಚಾಟ್ ಬರುತ್ತೆ, ಇಲ್ಲಿ ಸ್ಟಾಕ್ಸ್ ಅಂತ ಇರುತ್ತಲ್ಲ ಇದನ್ನು ಹಾಲ್ಗೆ ಮಾಡಿ, ಇಲ್ಲಿ ಹಾಲ್ಗೆ ಮಾಡಿಬಿಟ್ಟು ಈ ಚಾಟ್ನ ಸರ್ಚ್ ಮಾಡಿ. ಇದೇ ನೇಮ್, ಇಲ್ಲ ಏನು ನೇಮ್ ಬರುತ್ತೆ, ನಿಫ್ಟಿ ಇಂಡೆಕ್ಸ್ 50 ಗಿಫ್ಟ್ ನಿಫ್ಟಿ, ಇದು ನೋಡ್ಕೊಳ್ಳಿ. ಗಿಫ್ಟ್ ನಿಫ್ಟಿ 50 ಇಂಡೆಕ್ಸ್ ಫ್ಯೂಚರ್ಸ್ ಅಂತ ಇರುತ್ತೆ. ಇದನ್ನೇ ಇಲ್ಲಿ ಬರ್ತಿದೆಯಲ್ಲ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತಲ್ಲ, ಈ ನೇಮ್ನ ಸರ್ಚ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಇದು ಬೆಳಿಗ್ಗೆಯಲ್ಲಿ ಎಲ್ಲಿರುತ್ತೆ ಅಂತ ಬರೆದು ವಿತ್ ಡೇಟ್ ಒಂದು ವಾರ ಬ್ಯಾಕ್ ಟೆಸ್ಟ್ ಬರೆದು ಕಳಿಸಿ. ಓಕೆ, ನೀವು ಬ್ಯಾಕ್ ಟೆಸ್ಟ್ ಬರೋಕ್ಕಾಗಲ್ಲ ಅಂದರೆ ನಾಳೆಯಿಂದ ಲೈವ್ ರಿಪೋರ್ಟ್ ಕಳಿಸಿ, ಡೇ ರಿಪೋರ್ಟ್ಸ್ ಇವತ್ತು ಎಲ್ಲಿ ಓಪನ್ ಆಯಿತು ಅಂತ ಬರೆದು ಕಳಿಸಿ ನೋಡೋಣ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಸೇಮ್ ನಂಬರ್ಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎನಿ ಡೀಟೇಲ್ಸ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಎನಿವನ್. ಓಕೆ, ಅದಕ್ಕೆ ಕೇಳಿ, ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ಸೀರೀಸಲ್ಲಿ. ಬಾಯ್.